ಮತ್ತ ಸೀತಾ ಹೆಂಗಿದ್ಯಾ? ಹೇಗಿದೆ ಮನೆ ಎಲ್ಲ ಸಂಸಾರ? ಚೆನ್ನಾಗಿದೆ. ಏನ್ ಮಾಡ್ತೀಯಾ? ಚೆನ್ನಾಗಿದ್ರು ಇಲ್ಲದೆ ಇದ್ರೂ ಗಂಡನ ಮನೆ ಜೀವನ ಮಾಡಲೇಬೇಕಲ್ಲ. ಯಾಕ ಯಾಕೆ ಹಂಗನ್ನತಿ ಸೀತಾ? ಇನ್ನೇನೆ ನನ್ನ ಲೈಫಲ್ಲಿ ನಾನು ಎಲ್ಲ ಕಡೆ ಸುತ್ತಾಡಬೇಕು, ಮಾಡರ್ನ್ ಆಗಬೇಕು, ನಾನು ಬ್ಯೂಟಿಷಿಯನ್ ಆಗಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಆದ್ರೆ ನನ್ನ ಗಂಡಗ ಮಗು ಬೇಕಾಗಿತ್ತು. ಇನ್ನೇನು ಮಾಡೋದು? ನಾನಿಷ್ಟು ಬ್ಯೂಟಿಫುಲ್ ಆಗಿರೋದು ಮಿಸ್ ವರ್ಲ್ಡ್ ಆಗಬೇಕು ಅಂತ ನನ್ನ ಆಸೆ ಇತ್ತು. ಗಂಡನ ಮುಖಾಂತರ ನಾನು ಇದನ್ನ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಆದರೆ ಏನು ಮಾಡೋದು? ನನ್ನ ಗಂಡಗ ಇದಿಷ್ಟ ಇಲ್ಲ. ಮಕ್ಕಳು ಮರಿ ಅಂತ ಜೀವನ ಸಾಗಿಸ್ಕೊಂತ ಹೋಗು ಅಂತ ಅನ್ನಕತ್ತ. ಹಂಗೆ ಮಾಡಿ ಜಗಳ ಮಾಡಿ ನಮ್ಮ ಮನೆಗೂ ಹೋಗಿದ್ದೆ. ಇಷ್ಟು ದಿನ ಅಂತ ಗಂಡನ ಬಿಟ್ಟು ಇರ್ಲಿಕ್ಕನೆ, ಅದಕ್ಕೆ ಇರಲಿ ಅಂತ ಮತ್ತು ವಾಪಸ್ ಬಂದೆ. ಈಗ 2 ಮಂತ್ ಕನ್ಸನ್. ಏನು ಕನ್ಸೀವ್ ಆಗಿದೆಯಾ? ಹಾಂ ಕಣೆ, 2 ಮಂತ್ ಆಯಿತು ಅಷ್ಟೆ. ಏನು ಮಾಡೋದು? ಮುಂದೆ ಇನ್ನು ಮಕ್ಕಳು ಮರಿ ಅಂತ ಆದರೆ ನಮ್ಮ ಲೈಫು ಇಲ್ಲಿಗೆ ಅಷ್ಟೆ. ಬೇಜಾರು ಮಾಡ್ಕೋಬೇಡ, ಮಕ್ಕಳು ಆಗಲಿ, ಆಗೋ ಕಡೆ ಮಕ್ಕಳು ಆಗ್ಬಿಡ್ಬೇಕು. ಆಮೇಲೆ ನಾವು ಡಯಟು ಅದು ಇದು ಮಾಡಿ ನಮ್ಮ ಬಾಡಿನ ನಾವು ಮತ್ತೆ ಲೆವೆಲಿಗೆ ತರ್ಬೋದು ಕಣೆ. ನಮ್ಮ ಬಾಡಿ ನಾವು ಹೆಲ್ತ್ ಒಳಗೆ ಇಟ್ಕೊಂಡ್ರೆ ಮುಗೀತು. ಮತ್ತೇನೆ ಇಷ್ಟೇ ಕಾಫಿ ಒಳಗೆ ಮುಗಿಸ್ತೇ? ಏನಾದರೂ ತಗೋತೀಯಾ? ನನಗೂ ಗಂಟ್ಲು ಕಟ್ಕೊಂಡಿದೆ. ಯಾಕೋ ಮನೆ ಊಟ ತಿಂದು ತಿಂದು ಜಡ್ಡದಂಗಾಗಿದೆ. ಹಲೋ ವೇಟರ್. ಎಸ್ ಮೇಡಮ್, ಏನು ಬೇಕು? ನಮಗೆ 2 ಫ್ರೂಟ್ ಸಲಾಡ್ ತೊಗೊಂಬಂದ್ಬಿಡಿ. ಓಕೆ ಮೇಡಮ್. ನನಗೂ ಭಾಳ ಇದು ಅನಿಸಿತ್ತು ಕಣೆ, ಅದಕ್ಕೆ ನನಗೂ ಫ್ರೂಟ್ ತಿನ್ಬೇಕನ್ನಿಸ್ತು. ಮನೇಲೂ ಬರೀ ಇದನ್ನೇ ತಿನ್ನೋದಲ್ಲ, ಎಣ್ಣೆ ಐಟಮ್ಸ್ ತಿನ್ನಬಾರ್ದು. ಈಗ ನಾನು ಫುಲ್ ಡಯಟ್ ಒಳಗಿದ್ದೀನಿ. ನಾನು ಪ್ರೆಗ್ನೆಂಟ್ ಇದ್ರೂ ಪರವಾಗಿಲ್ಲ, ಡಯಟ್ ಮಾಡ್ತಾ ಇದ್ದೀನಿ. ಬೇಗ ಹೋಗಿ ತೊಗೊಂಬನ್ನಿ ಸರ್. ಓಕೆ ಮ್ಯಾಮ್. ಇವನೇನೆ ಹೇಳಿದ್ದೀನಿ ಹೋಗಿ ತರೋದು ಬಿಟ್ಟು ಮುಖ ಮುಖ ನೋಡ್ಕೊಂಡು ನಿಂತಾನೆ. ನೀನು ಅಷ್ಟೊಂದು ಸುಂದರವಾಗೇ ಇದೆಯಾ ಕಣೆ. ನೀನು ನೋಡ್ತಾ ಇದ್ರೆ ನೋಡೋ ಹುಡುಗರಿಗೆ ನೀನು ಬಿಟ್ಟು ಸರಿಯಕ್ಕೆ ಆಗಲ್ಲ. ನೀನೇನು ಕಮ್ಮಿನೇ, ನನಗಿಂತ ಸ್ಮಾರ್ಟ್ ಆಗಿದೆಯಾ, ಹ್ಯಾಂಡ್ಸಮ್ ಆಗಿ ನೋಡು. ಏನು ನಿನ್ನ ಲುಕ್ಕು, ಏನು ಡ್ರೆಸ್ಸು, ಏನು ಹೇರ್ ಸ್ಟೈಲು, ನನ್ನ ನೋಡು ಒಂಥರ ಹಳ್ಳಿ ಹುಂಬರ್ಗತೆ. ಹಿಂದೊಂದು ರಬ್ಬರ್ ಬ್ಯಾಂಡು, ಒಂದು ಕೂದಲಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಮುಂದೊಂದು ಎಳಿ ಕೂದಲ ಬಿಟ್ಕೊಂಡಿರ್ತೀನಿ. ಇದೇ ಸೀರೆ ಬೋರ್ ಆಗ್ತಾ ಇದೆ ನನಗೆ. ಆದರೂ ನೀನು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗಿದೆಯಾ, ಹೆಂಗೆಂಗೋ ಇರ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀನೇನು ಈ ರೀತಿ ಇದೆಯಾ, ಏನು ಮಾಡೋಕ್ಕಾಗಲ್ಲ. ಮೇಡಮ್, ಫ್ರೂಟ್ ಸಲಾಡ್. ಇಲ್ಲಿಡಿ. ಓಕೆ ಮೇಡಮ್, ಮತ್ತೆ ಏನಾದರೂ ಬೇಕಾದರೆ ಹೇಳಿ. ಸರಿ. ವಾವ್, ಇಷ್ಟು ಚೆನ್ನಾಗಿ ಫ್ರೂಟ್ ಸಲಾಡ್ ಮಾಡಿದ್ದಾರೆ ನೋಡಿ. ನೋಡೋಕ್ಕೆ ಒಂದು ಕಣ್ಣು ಸಾಲದು ಅಂತ ಅನಿಸುತ್ತಲ್ಲ. ಎಲ್ಲ ಹಾಕಿದಾರಪ್ಪ ಇದರಲ್ಲಿ. ಚೆರಿ, ಆಮೇಲೆ ಕಿವಿ ಫ್ರೂಟ್ಸು, ಏನೇನೋ ಏನೇನೋ ಹಾಕಿದ್ದಾರೆ. ನನಗಂತೂ ಅದ್ರ ಮೇಲೆ ಗಾರ್ನಿಸ್ಗೆ ಪುದೀನ. ಓ ಸೂಪರ್, ನನಗಂತೂ ತುಂಬ ಇಷ್ಟ ಆಯಿತು ಕಣೆ. ತಿನ್ನಲ್ವಾ? ಸರಿ ಆಯಿತು, ತಿನ್ನು. ತಿಂದ್ಬಿಟ್ಟು ನಾನು ಹೋಗ್ತೀನಿ ಕಣೆ. ಅಂದ್ರೆ ನಾನು ಮತ್ತೆ ನಾಳೆನೇ ಹೋಗಬೇಕು ಕೆನಡಾಗೆ. ಅಂದ್ರೆ 2 ದಿನ ಲೀವ್ ತೊಗೊಂಬಂದಿದ್ದೆ ನಾನು ಅಲ್ಲಿಂದ ಅಪ್ಪ ಅಮ್ಮನ ನೋಡೋಕ್ಕೆ. ಹಂಗೆ ನೀನು ನೋಡಿದ್ರಾಯ್ತು, ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಅದಕ್ಕೆ ನೀನು ನೋಡಿ ಹೋದ್ರಾಯ್ತು ಅಂತ ಬಂದೆ. ಥ್ಯಾಂಕ್ಸ್ ಕಣೆ, ನೀನು ಇಲ್ಲಿ ಬಂದು ನನ್ನ ಜೊತೆ ಕಂಪ್ನಿ ಕೊಟ್ಟಿದ್ದಕ್ಕೆ. ನಾನು ಥ್ಯಾಂಕ್ಸ್ ಹೇಳ್ಬೇಕು ಕಣೆ. ಅಲ್ಲಿ ಕೆನಡಾದಿಂದ ಬಂದು ಅಪ್ಪ ಅಮ್ಮನ ನೋಡೋದಲ್ಲದೆ ನನ್ನನ್ನು ನೋಡಿದ್ಯಾ ಅಂದರೆ ನಂಗೆ ಅಷ್ಟು ಖುಷಿ ಆಗ್ತದೆ. ಇಷ್ಟು ಒಳ್ಳೆ ಫ್ರೆಂಡ್ ಇದ್ದಾಳೆ ಅಂತ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿನ್ನ ಎಜುಕೇಷನ್ನು ಮತ್ತು ನಿನ್ನ ಜಾಬು ಕಂಪ್ಲೀಟ್ ಮಾಡ್ಕೊ. ಆದಷ್ಟು ಬೇಗ ಇಲ್ಲೇ ಇಂಡಿಯಾಗೆ ಬಂದುಬಿಡೆ. ಯಾಕಂದರೆ ಅಪ್ಪ ಅಮ್ಮನ್ನ ಬಿಟ್ಟು ಅಷ್ಟು ದೂರ ಇರೋದು ಸರಿ ಅಲ್ವಲ್ಲ? ಹೌದು, ನಾನು ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲಿ ಪೇಮೆಂಟ್ ಜಾಸ್ತಿ ಕಣೆ. 14 ಲಕ್ಷ ತುಂಬೋಗಿದ್ದೀನಿ ಗೊತ್ತಾ. ಅದಕ್ಕೆ ಪೇಮೆಂಟ್ ಜಾಸ್ತಿ ಅಲ್ವಾ, ಅದಕ್ಕೆ ನಾನು ಬರ್ತಾ ಇಲ್ಲ. ಸ್ವಲ್ಪ ದಿನ ದುಡ್ಡು ಮಾಡಿಕೊಂಡು ಆಮೇಲೆ ಇಲ್ಲೇ ಒಂದು ಮನೆಗಿನ್ನೇ ತೊಗೊಂಡು ಏನಾದರೂ ನಾವೇ ಒಂದು ಶಾಪ್ ಅದು ಇಟ್ಕೊಂಡು ಬಂದುಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಕಣೆ. ಸರಿಮ್ಮ, ಬೇಗ ಬೇಗ ತಿನ್ನು. ಸಖತ್ತಾಗಿದೆ ಕಣೆ. ಹೌದು, ಫ್ರೂಟ್ ಸಲಾಡ್ ಮಸ್ತ್ ಮಾಡಿದ್ದಾರೆ ನೋಡಮ್ಮ. ಇವತ್ತಂತೂ ಫುಲ್ ಎಂಜಾಯ್ ಮಾಡಿದೆ. ಅಮ್ಮ ಯಾಕೋ ಹೊಟ್ಟೆ ನೋವಲ್ಲ. ಸೀತಾ ಹೋಗಿ ಬಂದ್ಯಾ? ಹಾಂ ಅತ್ತೆ ಹೋಗಿ ಬಂದೆ, ಇವಾಗ ಬಂದೆ ಅತ್ತೆ. ಸರಿ, ಅಲ್ಲಿ ಸ್ವಲ್ಪ ಬಿಸಿ ನೀರು ಕುಡಿ. ಹೊರಗ ಅಂತ ಇಂಥ ನೀರದು ಕುಡ್ದಿಲ್ಲಲ್ಲ? ಇಲ್ಲ ಅತ್ತೆ, ನಾನು ನೀರೇ ಕುಡ್ದಿಲ್ಲ. ಅಲ್ಲೇ ಸ್ವಲ್ಪ ನಂಗೆ ದಾವರ್ಕೆ ಆದರೂ ಕಾಫಿ ಕುಡ್ದೆ, ನೀರು ಕುಡ್ದಿಲ್ಲ ಅತ್ತೆ. ಏನು ನೀರೇನು ಕುಡ್ದಿಲ್ಲ ನಾನು. ಕೋಲ್ಡ್ ನೀರದು ಕುಡಿಯಲ್ಲ, ತಗೊಳೆಯುತ್ತೆ. ನೀವು ಹೇಳಿದ್ದೀರಲ್ಲ. ನಮ್ಮ ಮತ್ತು ಅದು ಇದು ತಿನ್ನಕ್ಕೆ ಹೋಗ್ಬಾರ್ದು. ನೀನು ಹೋಟೆಲ್ಗೆ ಹೋಗಿದ್ದೀಯ ಅಂದ್ಕೊಂಡೆ ಅಲ್ಲ, ಅಂದೆಲ್ಲ ನನಗೆ ಹೇಳಬೇಕು ಅಂತ ಅಂದೆ ನಾನು. ಅಲ್ಲಿ ಇದನ್ನು ಹಣ್ಣಿಂದೆಲ್ಲ ಹೆಚ್ಚಿ ಹಾಕಿರ್ತಾರಲ್ಲವ, ಅದರೊಳಗೆ ಏನೇನೋ ಐಸ್ ಕ್ರೀಮು ಅದು ಇದು ಅಂತ, ಅಂಥದ್ದು ಏನಾದರೂ ತಿಂದ್ಯಾ? ಅಯ್ಯೋ ದೇವ್ರಿ, ಅತ್ತೆ ಯಾಕೆ ಇದನ್ನು ಕೇಳ್ತಾ ಇದ್ದಾರೆ? ಯಾಕತ್ತೆ? ಅಲ್ಲವಾ, ನನಗೆ ಅದನ್ನೊಂದು ಹೇಳೋದು ಮರ್ತು ನಿಂಗೆ. ಮತ್ತು ಹೊರಗೆ ಹೋದಾಗ ಕಬ್ಬಿನ ಹಾಲು ಒಂದು ಕುಡಿಬಾರ್ದು, ಹೀಟ್ ಬಾಳದು. ಮತ್ತು ಕಲ್ಲಂಗಡಿ ಹಣ್ಣು ತಿನ್ನಬಾರ್ದು, ಅದು ಹೀಟ್ ಅಂತಾರ. ನೋಡೋಕೆ ತಂಪು ಇರುತ್ತದು, ಆದರೂ ಕಲ್ಲಂಗಡಿ ಹಣ್ಣು ತಿನ್ನಬಾರ್ದವ. ಹಂಗೆ ಕರಿ ಎಳ್ಳು ತಿನ್ನಬಾರ್ದು. ನಾನು ನಿಂಗೆ ಇವನ್ನೆಲ್ಲ ಲಕ್ಷ್ಮಿಗೆಲ್ಲ ಹೇಳಿದ್ದೀನಿ, ನಿಂಗೆ ಹೇಳಿಲ್ಲ. ಅದಕ್ಕೆ ನಿಂಗೆ ಹೇಳಿರಾಯ್ತು ಅಂತ ಇದನ್ನು ಮಾಡೀನಿ. ಹೌದಾ ಅತ್ತೆ? ಮತ್ತು ಇದನ್ನು ಯಾಕೆ ಫ್ರೂಟ್ ಸಲಾಡ್ ತಿನ್ನಬಾರ್ದು ಅಂದ್ರಿ?
ಫ್ರೂಟ್ ಒಳಗಂದ್ರೆ ಅದ್ರೊಳಗೆ ಇದನ್ನ ಹಾಕಿರ್ತಾರವ, ಕಲ್ಲಂಗಡಿ ಹಣ್ಣು, ಆಮೇಲೆ ಇನ್ನೇನು ಹಾಂ ಪಪ್ಪಾಯ ಹಣ್ಣು ಹಾಕಿರ್ತಾರೆ. ಪಪ್ಪಾಯ ಹಣ್ಣು ತಿಂದ್ರೆ ಗರ್ಭಪಾತ ಆಗಲ್ವಾ? ಹೌದಾ ಅತ್ತೆ? ಫ್ರೂಟ್ಸ್ ಒಳಗೆ ಅದನ್ನೆಲ್ಲ ಹಾಕಿರ್ತಾರ? ಮೇನ್ ಹಾಕೋದೆ ಅದನ್ನವ, ಆ್ಯಪಲು, ಮ್ಯಾಂಗೋ, ಆಮೇಲೆ ಏನದು ಕಿವಿ ಹಣ್ಣು ಅಂತಾರ, ಚೆರಿ ಅಂತಾರ, ಆಮೇಲೆ ಏನು ಹಾಕ್ತಾರ, ಬಾಳೆಹಣ್ಣು ಹಾಕ್ತಾರ, ಆಮೇಲೆ ದ್ರಾಕ್ಷಿ ಹಾಕ್ತಾರ, ಅದೇನೇನು ಹಾಕ್ತಾರಲ್ಲ, ಎಲ್ಲ ಹಾಕ್ತಾರ ಅದ್ರೊಳಗೆ. ಕಲ್ಲಂಗಡಿ ಹಣ್ಣು ಹಾಕ್ತಾರು, ಇನ್ನೂ ಏನೇನೋ ಹಾಕ್ತಾರವ. ಅದೇನೋ ಐಸ್ ಕ್ರೀಮ್ ಸುರಿತಾರ, ಅದ್ರೊಳಗೇನೋ ಅದು ಸಲಾಡ್ ಹಾಕೊಳ್ಳೋದನ್ನೆಲ್ಲ ಹಾಕ್ತಾರ. ಇದೆಲ್ಲ ಎದಕ್ಕೆ ಬೇಕು? ನಾಳೆ ಮಗು ಮೇಲೆ ಏನು ಪರಿಣಾಮ ಬೀರಬಾರ್ದು. ನೋಡು, ನಿನ್ನ ಗಂಡನಿಗೆ ಮಗು ಭಾಳ ಮುಖ್ಯ, ಹುಷಾರಾಗಿರ್ಬೇಕು ನೀನು. ಸರಿ ಅತ್ತೆ, ನನಗೆ ಯಾಕೋ ಹೊರಗಡೆ ಹೋಗಿ ಸುಸ್ತಾಗ್ತಾ ಇದೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅತ್ತೆ. ಅದು ಅತ್ತೆ, ನಾನು ಸ್ವಲ್ಪ ಹೋಗಿ ರೆಸ್ಟ್ ಮಾಡ್ತೀನಿ. ಆಯ್ತು ಹೋಗು. ಯಾಕೋ ಸುಸ್ತಾದಂಗೆ ಅನಿಸ್ತೈತಲ್ಲ ಈಕೆ ಮಖದಲ್ಲಿ, ಹೋಗುವಾಗಿದ್ದ ಕಡೆ ಬರುವಾಗಿಲ್ಲ. ಏನೋ ಅಡ್ಡಾಡಿ ಬೇಸರ ಬಂದಿರ್ಬೇಕು. ನಾನು ಮೆಣಸಿನ್ಕಾಯಿ ತುಂಬ ತೆಗಿಬೇಕಾಯವ್ವ, ನೋಡೋದು ಮೆಣಸಿನ್ಕಾಯಿ ಇಟ್ಟೇನಿ. ನಿಂಗಮ್ಮಗೆ ಹೇಳ್ಬಿಡ್ತಾನೆ, ಎಲ್ಲಿ ನಾ ಮಾಡಲಿ. ನಿಂಗಮ್ಮ, ಅಯ್ಯಮ್ಮ, ಯಾಕೋ ಹೊಟ್ಟೆ ಭಾಳ ಅನ್ನಿಸ್ತಾ ಇದೆಯಲ್ಲ ಅಮ್ಮ. ಅಯ್ಯೋ ದೇವ್ರೆ, ಅಯ್ಯೋ ಏನು ಬಾತ್ರೂಮ್ಗೆ ಆದಂಗೆ ಆಗ್ತಾ ಇದೆ. ಹಿಂಗೆ ಯಾಕಾಗ್ತಾ ಇದೆ ಅಮ್ಮ? ಇರು, ಟಾಯ್ಲೆಟ್ಗಾದ್ರೂ ಹೋಗಿ ಬರ್ತೀನಿ. ಅಯ್ಯೋ ಇದೇನಿದು ರಕ್ತ? ಅಯ್ಯೋ ಏನಾಗ್ತಾ ಇದೆ ನನಗೆ? ಯಾಕೆ ಈಗ ರಕ್ತ ಹೋಗ್ತಾ ಇದೆ? ಅಯ್ಯೋ ದೇವ್ರೆ, ಅಯ್ಯೋ ನಾನು ಏನು ತಿಂದ್ಬಿಟ್ಟೆ? ಏನಾಯ್ತು? ಪ್ರೆಗ್ನೆಂಟ್ ಇದ್ದಾಗ ಈ ರೀತಿ ಬ್ಲೀಡಿಂಗ್ ಆಗಬಾರ್ದು ಅಂತಾರೆ. ನನಗೆ ಯಾಕೆ ಈ ರೀತಿ ಬ್ಲೀಡಿಂಗ್ ಆಗ್ತಾ ಇದೆ? ಈ ವಿಷಯ ಏನಾದರೂ ಅತ್ತೆ ಮನೆಯಲ್ಲಿ, ಅತ್ತೆಗೆ ಮಾವನಿಗೆ ಏನಾದರೂ ಗೊತ್ತಾದರೆ ನನ್ನ ಕೊಂದೇ ಬಿಡ್ತಾರೆ. ಏನು ಹಾಳು ಮಾಡಿ ತಿಂದು ಬಂದೆ ನಾನು? ಅತ್ತೆ ಹೇಳೋಂಗೆ ಫ್ರೂಟ್ ಸಲಾಡ್ ಒಳಗೆ ಏನಾದರೂ ಪಪ್ಪಾಯ ಇತ್ತಾ? ಅಯ್ಯೋ ದೇವ್ರೇ, ಫ್ರೂಟ್ ಸಲಾಡ್ ತಿನ್ಬಾರ್ದಿತ್ತು. ನನ್ನ ಫ್ರೆಂಡ್ ಹೇಳಿದ್ಲು ಅಂತ ಫ್ರೂಟ್ ಸಲಾಡ್ ತಗೊಂಡೆ. ಈಗ ಅಯ್ಯೋ ನನ್ನ ಗರ್ಭಪಾತ ಆಗೋಯ್ತಾ? ಏನು ಮಾಡಲಿ ಅಮ್ಮ? ಅಯ್ಯೋ ಅಮ್ಮ, ಅಮ್ಮ, ಅಯ್ಯೋ ದೇವ್ರೆ, ಇದೇನಾಯ್ತು ಅಮ್ಮ? ತಪ್ಪು ಮಾಡಿದೆ, ನಾನು ತಪ್ಪು ಮಾಡಿದೆ. ನನ್ನ ಗಂಡ ಮಗು ಮಗು ಅಂತ ನಾನು ಈ ಮಗುಗೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ದ ನನ್ನ ಗಂಡ. ಅಲ್ಲ, ನಾನು ಈ ರೀತಿ ಮಾಡಬಾರ್ದಾಗಿತ್ತು. ನಾನು ಯಾಕೆ ಹೋಗಿ ಅವರ ಫ್ರೂಟ್ ಸಲಾಡ್ ತಿಂದೆ? ಏನು ಮಾಡಲಿ? ಮನೇಲಿ ಕೇಳಿದ್ರೆ ನಾನು ಏನು ಹೇಳಿ? ಇಲ್ಲ, ನಾನು ಇದಕ್ಕೇನಾದರೂ ಒಂದು ಐಡಿಯಾ ಹುಡುಕ್ಲೇಬೇಕು. ನನ್ನ ಗಂಡನಿಗೆ ಏನಾದರೂ ನಾನು ಪ್ರೆಗ್ನೆಂಟ್ ಇಲ್ಲ ಅಂತ ಗೊತ್ತಾದರೆ ನಾನು ಕೊಂದೇ ಬಿಡ್ತಾನೆ. ಇದಕ್ಕೇನು ಒಂದು ಐಡಿಯಾ ಮಾಡಲಿ? ಏನು ಮಾಡಲಿ ನಾನು? ಇಲ್ಲ, ನಾನೇನಾದರೂ ಐಡಿಯಾ ಮಾಡಲೇಬೇಕು. ಏನು ಮಾಡಲಿ? ಏನು ಮಾಡಲಿ? ಏನು ಯೋಚನೆನೇ ಬರ್ತಾ ಇಲ್ಲಲ್ಲ. ಫೋನಲ್ಲಿ ಸರ್ಚ್ ಮಾಡಿ ನೋಡ್ತೀನಿ. ಮಕ್ಕಳು ಬರ್ತಾ 3 ತಿಂಗಳು, 4 ತಿಂಗಳಿಗೆ, 5 ತಿಂಗಳಿಗೆ ಇಷ್ಟೆಷ್ಟು ಹೊಟ್ಟೆ ಇರುತ್ತೆ ಅಂತ ಟಿವಿ ಸೀರಿಯಲಲ್ಲೆಲ್ಲ ಮಾಡ್ತಾರಲ್ಲ, ಸೊಳ್ಳೆ ಪ್ರೆಗ್ನೆಂಟು ಅಂತ ಹೊಟ್ಟೆಗೆ ಬಟ್ಟೆ ಕಟ್ಕೋತಾರೆ. ಹಂಗೆ ಮಾಡಿಬಿಡ್ತೀನಿ ನಾನು. ಈಗೇನು ನನಗಿನ್ನೂ 2 ತಿಂಗಳು, ಈಗ ಇನ್ನೂ 2 ತಿಂಗಳು ನಾನು ಆರಾಮಾಗಿರ್ಬೋದು. 4 ತಿಂಗಳಿಗೆ ಒಂದು ಚಿಕ್ಕ ದಿಂಬು ಕಟ್ಕೋತೀನಿ. ಆದಮೇಲೆ 5 ತಿಂಗಳಿಗೆ, 6 ತಿಂಗಳಿಗೆ ಅದೇ ಹೊಟ್ಟೆ ಇರುತ್ತೋ ಆ ರೀತಿ ನಾನು ದಿಂಬನ ಹೊಟ್ಟೆ ಕಟ್ಕೋಬೇಕು. ಎಷ್ಟು ದಿನ ಅಂತ? ನನ್ನ ಗಂಡ ನನ್ನ ನೋಡಲ್ವಾ? ನನ್ನ ಮುಟ್ಟಲ್ವಾ? ಅವ್ನಿಗೆ ಗೊತ್ತಾಗಲ್ವಾ? ಇಲ್ಲ, ಡಾಕ್ಟ್ರ್ ಹತ್ರ ಹೇಳಿಸಿ ಇದಕ್ಕೆಲ್ಲ ದೂರ ಇರಬೇಕು ಅಂತ ಹಿಂಗೆ ಹೇಳಿ ನಾನು ಹೇಗೋ ಮ್ಯಾನೇಜ್ ಮಾಡ್ಬೋದು. ಅವನಿಗೆ ಮಗು ಅಂದರೆ ಇಷ್ಟ ಅಲ್ವಾ? ನನ್ನಿಂದ ದೂರ ಉಳಿತಾನೆ. ಏನು ಮಾಡಲಿ ದೇವ್ರೆ? ಇಲ್ಲಾಂದರೆ ನನ್ನ ಮೇಲೆ ನನ್ನ ಗಂಡನಿಗೆ ಅನುಮಾನ ಬಂದ್ಬಿಡುತ್ತೆ. ಏನು ಮಾಡಲಿಪ್ಪ? ಅಷ್ಟೇ ಮಾಡ್ತೀನಿ ನಾನು. ಡಾಕ್ಟ್ರ್ ಜೊತೆ ಮಾತಾಡಲೇಬೇಕು. ಇವಾಗ ಹಾಸ್ಪಿಟ್ಲಿಗೆ ಹೋಗ್ತೀನಿ, ಇವಾಗಲೇ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಸೀತಾ, ಸೀತಾ, ಅಯ್ಯೋ ಇವ್ರು ಬಂದರು, ಕಣ್ಣೀರು ಒರೆಸ್ಕೋಬೇಕು. ಏನ್ರಿ ಸೀತಾ, ಏನು ಮಾಡ್ತಾ ಇದೀಯಾ ಈ ಕತ್ಲಲ್ಲಿ ರೂಮಲ್ಲಿ ಕೂತ್ಕೊಂಡು? ಅಲ್ಲ, ಹೊರಗೆ ಎಲ್ಲರ ಜೊತೆ ಮಾತಾಡ್ಕೊಂಡು ಕುಂಡ್ರಬೇಕಲ್ಲ. ಇವತ್ತು ಯಾರೋ ನಿನ್ನ ಫ್ರೆಂಡ್ ಬಂದಿದ್ರಂತೆ, ಹೊರಗಡೆ ಹೋಗಿದ್ದಂತೆ ಅಮ್ಮ ಹೇಳಿದ್ರು. ಹೌದು ರೀ, ನನ್ನ ಫ್ರೆಂಡು ಕೆನಡಾದಿಂದ ಬಂದಿದ್ಲು, ಸ್ಮಿತಾ ಅಂತ. ಪಾಪ ಅಪ್ಪ ಅಮ್ಮನ ನೋಡೋಕ್ಕಂತ ಬಂದಿದ್ಲ. 2 ದಿನ ರಜೆ ತಗೊಂಡು. ಹಾಗೆ ಅವಳಿಗೆ ನನ್ನ ನೆನಪು ಬಂದಿತ್ತು, ಫೋನ್ ಮಾಡಿದ್ಲ. ಹೋಗಿದ್ದೆ, ಹೋಗಿ ಮಾತಾಡಿ ಬಂದೆ ರೀ. ಹೌದಾ? ಹೊರಗಡೆ ಬಿಸಿಲಲ್ಲಿ ಭಾಳ ತಿರುಗಾಡ್ಲಿಲ್ಲಲ್ಲ? ಯಾಕಂದ್ರೆ ನಿನ್ನ ಹೊಟ್ಟೆಯಲ್ಲಿ ನನ್ನ ಮಗು ಇದೆ, ಅದನ್ನು ಖುಷಿಯಾಗಿ ನೋಡ್ಕೋಬೇಕು, ಆರೋಗ್ಯವಾಗಿ ನೋಡ್ಕೋಬೇಕು ಅನ್ನೋದು ನಿನಗೆ ನೆನಪಿರಲಿ ಏನು. ಅಂದಾಗ ನನ್ನ ಕಂದ ಏನು ಮಾಡ್ತಾ ಇದ್ದಾಳೆ, ನನ್ನ ಮುದ್ದು ಬಂಗಾರ ಏನು ಮಾಡ್ತಾ ಇದ್ದಾಳೆ ಇವಳು? ನಿನ್ನ ಹೊಟ್ಟೆಲಿ ಕುತ್ಕೊಂಡು ಯಾವಾಗ ಹೊರಗೆ ಬರ್ತಾಳೆ ನನ್ನ ಬಂಗಾರ? ಅಯ್ಯೋ, ಇವರು ಈ ಮಗು ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ನಾನು ಏನು ಮಾಡಲಿ ದೇವ್ರೆ? ನಾನು ಮಾಡಿರೋ ಕೆಟ್ಟ ಕೆಲಸಕ್ಕೆ ಮಗುನ ಕಳ್ಕೊಬೇಕಾಯ್ತು. ಏನು ಮಾಡಲಿ ರೀ? ಏನು ಮಾಡ್ತಾ ಇದ್ದೀರಾ ಹುಚ್ಚು ಕೆಲಸ? ಅದಿನ್ನೂ 2 ತಿಂಗಳು ಅಲ್ಲ, ಇಷ್ಟು ಬೇಗ ನೀವು ಆ ಮಗು ಮಗು ಅಂತಂದ ಕಿವಿ ಹಚ್ಚಿ ಕೇಳಿದ್ರೆ ಗೊತ್ತಾಗತ್ತಾ? ಸೀತಾ, ನಿನ್ಗೆ ಗೊತ್ತಲ್ವಾ, ನನಗೆ ಮಕ್ಕಳು ಅಂದ್ರೆ ಭಾಳ ಇಷ್ಟ, ಭಾಳ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ನನಗೆ ನಿನ್ನ ಹೊಟ್ಟೆಲಿ ಒಂದು ಮಗು ಹುಟ್ಟಲಿ ಅಂತ ನಂದೇ ಅದು ನನಗೆ ಮಗು ಬೇಕಾಗಿತ್ತು. ಅದು ಆ ದೇವ್ರು ಕರುಣಿಸ್ದ. ಆಯ್ತಲ್ಲ, ನಂಗೆ ಭಾಳ ಖುಷಿ ಆಗೈತಿ ಸೀತಾ. ನಿನ್ನ ಜೊತೆ ಇನ್ನು ಮುಂದೆ ಹ್ಯಾಪಿಯಾಗಿ ಜೀವನ ಮಾಡ್ತೀನಿ ನಾನು, ನೀನು, ನನ್ನ ಮಗು.
ನಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಸಂತೋಷವಾಗಿ ನಮ್ಮ ಜೀವನನ ಶುರು ಮಾಡೋಣ, ಸರಿನಾ? ಸರಿ ರೀ. ಯಾಕೆ ದೂರ ಹೋಗಿ ಕುಂದಿರ್ತಾ ಇದೆಯಾ? ರೀ, ಅದು ಅದು ನಾನು ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಇದ್ದೀನಿ. ಯಾಕೆ ಶೀತಾ? ಮೊನ್ನೆನೇ ಹೋಗಿ ಎಲ್ಲ ಚೆಕ್ ಮಾಡಿಸ್ಕೊಂಬಂದಿದ್ದೀವಿ, ಎಲ್ಲ ಬೇಬಿನೂ ಹುಷಾರಿದೆ, ನೀನು ಆರೋಗ್ಯವಾಗಿದೆಯಾ ಅಂತ ಎಲ್ಲ ಮಾತ್ರೆ ಅದು ಎಲ್ಲ ಕೊಟ್ಟಿದ್ದಾರಲ್ಲ, ಮತ್ತೆ ಯಾಕೆ? ರೀ, ನಂಗೆ ಯಾಕೋ ಭಾಳ ಸುಸ್ತು, ತಲೆನೋವು, ಈ ಥರ ಮೈ ಕೈ ನೋವು, ಒಂಥರ ಮೈ ಭಾರ ಎಲ್ಲ ಆಗ್ತಾ ಇದೆ ರೀ. ಅದಕ್ಕೆ ಅದು ಯಾಕೆ ಅಂತ ಕೇಳಬೇಕು. ಬೆಳಗ್ಗೆ ಆದರೆ ಸಾಕು ನಂಗೆ ಹೇಳೋಕ್ಕಾಗ್ತಾ ಇಲ್ಲ, ಹೊಟ್ಟೆ ಅದು ಎಲ್ಲ ಹಿಂಡ್ದಂಗೆ ಆಗ್ತಾ ಇದೆ. ಮೊದಲೇ ಹೊಟ್ಟೆಲಿ ಬೇರೆ ಪಾಪು ಇದೆಯಲ್ಲ, ಚೆನ್ನಾಗಿ ತೋರಿಸ್ಕೋಬೇಕು. ಅದನ್ನೆಲ್ಲ ಮೊನ್ನೆ ನಂಗೆ ಆಗ್ತಾ ಇರಲಿಲ್ಲ, ನಾನು ಹೇಳಿಲ್ಲ. ಅದಕ್ಕೆ ಈಗ ಹೇಳಿದ್ರೆ ಆಯ್ತು, ತೋರಿಸ್ಕೊಂಬಂದ್ರೆ ಆಯ್ತು ಅಂತಾರೆ. ನಾನು ನಾಳೆ ಹೋಗಿ ಬರ್ತೀನಿ ರೀ. ಆಯಿತು, ನೀನು ಒಬ್ಬಳೇ ಹೋಗಬೇಡ, ನಾನೇ ನಿಧಾನವಾಗಿ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ, ಸರಿನಾ? ಆಟೋಕ್ಕದು ಹೋಗೋಕ್ಕೆ ಹೋಗಬೇಡ. ಸರಿ ರೀ, ಆಯಿತು. ಸರಿ ಬಾ, ಊಟ ಮಾಡ್ತೀಯ ಇಲ್ವಾ? ನಂಗೆ ಯಾಕೋ ಹಸುವಿಲ್ಲ ರೀ. ಹಸುವಿಲ್ಲ ಅಂದರೆ ಹೆಂಗೆ? ನಿನ್ನ ಹೊಟ್ಟೆಲಿ ನನ್ನ ಮಗು ಇದೆ, ಅದನ್ನು ಆರೋಗ್ಯವಾಗಿ ನೋಡ್ಕೋಬೇಕಲ್ವಾ? ಹೊಟ್ಟೆ ತುಂಬ ಉಣ್ಣು, ಬಿಸಿ ಬಿಸಿ ಅನ್ನ ಸಾಂಬಾರು ಹಾಕಿ ನಾನೇ ಉಣಿಸ್ಲಾ? ಬೇಡ ರೀ, ಹಸುವಿಲ್ಲ. ಹಸುವಿಲ್ಲ ಅಂದರೆ ಹೇಗೆ? ಅದಕ್ಕೆ ತುಪ್ಪ ಹಾಕಿ ಅನ್ನ ಹಾಕಿ ಕಲಸಿ ನಾನೇ ಉಣಿಸ್ತೀನಿ, ಬಾ. ರೀ, ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ? ಈ ಹೊಟ್ಟೆಲ್ ಮಗು ಇದೆ ಅಂತ ಪ್ರೀತಿ ಮಾಡ್ತಾ ಇದ್ದೀರಾ, ಅಥವಾ ನನ್ನ ಇಷ್ಟ ಅಂತ ಪ್ರೀತಿ ಮಾಡ್ತಾ ಇದ್ದೀರಾ? ಅದ್ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ನನಗೆ ನೀನು ಇಷ್ಟ, ಆ ಮಗುನೂ ಇಷ್ಟ. ನಾನು ಈ ಮಗುಗೋಸ್ಕರನೇ ಅಲ್ವೇ ನಿನ್ನ ಜೊತೆ ಇಷ್ಟು ಜಗಳ ಮಾಡಿದ್ದೆ ಅವಾಗ. ಸರಿ ರೀ, ನೀವು ಹೋಗಿ ಕೈಕಾಲು ಮತ್ತೆ ತಕೊಂಡು ಡ್ರೆಸ್ ಚೇಂಜ್ ಮಾಡಿ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಭಾಳ ಸುಸ್ತಾಗ್ತಾ ಇದೆ. ಯಾಕೋ ಇತ್ತೀಚೆಗೆ ಭಾಳ ಸುಸ್ತು ಸುಸ್ತು ಅಂತೀಯಲ್ಲ? ನೀವು ಹೋಗಿ ಈಗ. ಅಯ್ಯೋ, ಬಚ್ಚಲ ಎಲ್ಲ ಕ್ಲೀನ್ ಮಾಡಿ ಬಂದೆ. ಅಪ್ಪ, ಭಾಳ ಹೊಟ್ಟೆ ನೋವು ಅಮ್ಮ. ಇವ್ರು ಬೇರೆ ಊಟಕ್ಕೆ ಕರಿತಾ ಇದ್ದಾರೆ, ನನ್ನ ಹೊಟ್ಟೆಯಲ್ಲಿ ಬೇರೆ ಅರ್ಬಿ ತಗೊಂಡು ಹಿಂಡ್ದಂಗೆ ಆಗ್ತಾ ಇದೆ. ಏನು ತಪ್ಪು ಮಾಡಿದೆ ನಾನು? ಯಾಕೆ ಈ ರೀತಿ ಮಾಡಿದೆ? ಅಕ್ಕ ನೋಡು ಎಷ್ಟು ಕೇರ್ಫುಲ್ ಆಗಿರ್ತಾಳೆ, ಅದಕ್ಕೆ ಅವಳೀಗ ಎಷ್ಟು ಮಗು ಇದ್ರೂ ಕೆಲಸ ಮಾಡ್ಕೊಂಡು ಕೇರ್ಫುಲ್ ಆಗಿರ್ತಾಳೆ. ನಾನೇನಂತ ಬೇಕು ಅಂತ ಮಾಡಲಿಲ್ಲ, ನನಗೂ ಈ ಮಗು ಬೇಕಾಗಿತ್ತು. ಹೊಟ್ಟೆಲಿ ಮಗು ಮೂಡ್ದಾಗಿಂದ ನನಗೂ ತಾಯ್ತಾನ ಅನ್ನೋದು ಖುಷಿ ಕಾಣ್ತಾ ಇತ್ತು. ಆದರೆ ಯಾಕೆ ಹಿಂಗೆ ಮಾಡಿದೆ?